ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯಾ ರೆಡ್ಡಿ ಸ್ಪರ್ಧೆ ಮಾಡಬಹುದಂತ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದೇ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಲೋಕಸಭೆಯಲ್ಲಿ ಪುತ್ರಿ ಸ್ಪರ್ಧೆಗೆ ಒಂದು ಹಂತದಲ್ಲಿ ರಾಮಲಿಂಗಾರೆಡ್ಡಿ ಅವರು ಒಪ್ಕೊಂಡ್ರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಕ್ಷೇತ್ರದ ಮುಖಂಡರು ಹಾಗೆ ಬೆಂಬಲಿಗರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಪುತ್ರಿ ಸೌಮ್ಯಾ ರೆಡ್ಡಿ ಅವರ ಸಮ್ಮುಖದಲ್ಲೇ ಮುಖಂಡರುಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಸ್ಪರ್ಧೆ ಬಗ್ಗೆ ತೀರ್ಮಾನಕ್ಕೆ ಸಮಯಾವಕಾಶವನ್ನ ಕೇಳಿದ್ರು. ಇನ್ಫ್ಯಾಕ್ಟ್ ಮೊನ್ನೆ ಟಿವಿ9 ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲೂ ರಾಮಲಿಂಗಾರೆಡ್ಡಿ ಅವರು ಇಲ್ಲ ಜಯನಗರಕ್ಕೆ ಸಂಬಂಧಪಟ್ಟಂಗೆ ಈಗ ಏನ್ ಕೋರ್ಟ್ ಮೆಟ್ಲು ಹತ್ತಿದೀವಿ ಅದು ನಮ್ಮ ಪರವಾಗಿ ಆಗುತ್ತೆ, ಹಾಗಾಗಿ ನಾವೇನೋ ಈಗ ಸೌಮ್ಯಾ ರೆಡ್ಡಿ ಅವರನ್ನ ಕಣಕ್ಕಿಳಿಸ್ಬೇಕಂತ ಅನಿವಾರ್ಯತೆ ಇಲ್ಲ, ವಿಧಾನಸಭೆಯಲ್ಲೇ ಆಯ್ಕೆ ಆಗ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಬಟ್ ಇಲ್ಲ, ಅಂತೂ ಅವರನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಬಹುಶಃ ಇಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಹೀಗಾಗಿ ಆಮೇಲೆ ಕೆಲ ಸರ್ವೆಗಳು ಮಾಡಿಸಂತ ಸಂದರ್ಭದಲ್ಲಿ ಇಲ್ಲಿ ಸೌಮ್ಯಾ ರೆಡ್ಡಿ ಅವರೇ ಕಂಟೆಸ್ಟ್ ಮಾಡಿದ್ರೆ ಸೂಕ್ತ ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಅನ್ನುವಂಥದ್ದು ರಿಪೋರ್ಟ್ ಕೂಡ ಬಂದಿದೆ ಅನ್ನುವಂಥ ನಾವು ಕೆಲ ಕೇಳ್ಪಡ್ತಾ ಇದ್ವಿ. ಅದರಂತೆ ಈಗ ಒಪ್ಕೊಂಡಿದ್ದಾರೆ. ಸೌಮ್ಯಾ ರೆಡ್ಡಿ ಇದು ಎಲೆಕ್ಷನ್ ಪಿಟಿಷನ್ನು ಕೋರ್ಟಲ್ಲಿತ್ತು. ಅದು ಇನ್ವ್ಯಾಲಿಡ್ ವೋಟ್ಸ್ನ ವ್ಯಾಲಿಡ್ ಮಾಡಿ ಮತ ಎಣಿಕೆ ಮಾಡಿದ್ರು. ಮೊದಲು 160 ಓಟು ಅಂತ ಡಿಕ್ಲೇರ್ ಮಾಡಿದ್ರು, ಆಮೇಲೆ ಇನ್ವ್ಯಾಲಿಡ್ ನೋಟ್ಸ್ನ ವ್ಯಾಲಿಡ್ ಮಾಡಿದ್ರು. ನಾವು ಅಬ್ಜೆಕ್ಷನ್ಸ್ ಹಾಕಿದ್ವಿ, ಮತ್ತು ಅದಾದಮೇಲೆ ಕೋರ್ಟು ಕೂಡ. ಬೆಂಗಳೂರು ದಕ್ಷಿಣದಿಂದ ಸೌಮ್ಯಾ ರೆಡ್ಡಿ ಸ್ಪರ್ಧೆ ವಿಚಾರವಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ವಿಧಾನಸಭಾ ಫಲಿತಾಂಶದ ವಿರುದ್ಧವಾಗಿ ಈಗ ಆಲ್ರೆಡಿ ಕೋರ್ಟ್ಗೆ ಹೋಗಿದ್ದೀವಿ, ಕೋರ್ಟ್ನಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗೆ ಖಂಡಿತ ಇದೆ. ಸೌಮ್ಯಾ ರೆಡ್ಡಿ ಪರ ಸರ್ವೆಗಳಲ್ಲೂ ಕೂಡ ಪಾಸಿಟಿವ್ ಆಗಿ ಬಂದಿದೆ. ಅವರ ಅಭ್ಯರ್ಥಿ ಆಗ್ಬೇಕು ಅಂತ ಸುರ್ಜೇವಾಲಾ ಕೂಡ ಒತ್ತಡ ಹಾಕ್ತಾ ಇದ್ದಾರೆ. ಹೀಗಾಗಿ ನಮ್ಮ ನಿರ್ಧಾರವನ್ನ ನಾವು ತಿಳಿಸುವಂತ ನಿಟ್ಟಿನಲ್ಲಿ ಇವತ್ತು 6 ವಿಧಾನಸಭಾ ಕ್ಷೇತ್ರಗಳ ಮುಖಂಡರ ಅಭಿಪ್ರಾಯ ಕಲೆ ಹಾಕ್ತಾ ಇದ್ದೀವಿ. ಬಹುತೇಕ ಮುಖಂಡರಿಂದ ಸೌಮ್ಯಾ ರೆಡ್ಡಿ ಪರ ಅಭಿಪ್ರಾಯ ಇದೆ ಅಂತಲೂ ಕೂಡ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸೌಮ್ಯಾ ರೆಡ್ಡಿ ಇದು ಎಲೆಕ್ಷನ್ ಪಿಟಿಷನ್ನು ಕೋರ್ಟಲ್ಲಿತ್ತು. ಅದು ಇನ್ವ್ಯಾಲಿಡ್ ವೋಟ್ಸ್ನ ವ್ಯಾಲಿಡ್ ಮಾಡಿ ಮತ ಎಣಿಕೆ ಮಾಡಿದ್ರು. ಮೊದಲು 160 ಓಟು ಅಂತ ಡಿಕ್ಲೇರ್ ಮಾಡಿದ್ರು, ಆಮೇಲೆ ಇನ್ವ್ಯಾಲಿಡ್ ನೋಟ್ಸ್ನ ವ್ಯಾಲಿಡ್ ಮಾಡಿದ್ರು. ನಾವು ಅಬ್ಜೆಕ್ಷನ್ಸ್ ಹಾಕಿದ್ವಿ, ಮತ್ತು ಅದಾದಮೇಲೆ ಕೋರ್ಟು ಕೂಡ ಕೇಸ್ ನಡೀತಾ ಇದೆ. ಮತ್ತು ಸುಪ್ರೀಂ ಕೋರ್ಟು ಕೂಡ 6 ತಿಂಗಳಲ್ಲಿ ರಾಜ್ಯಗಳು ಇತ್ಯರ್ಥ ಆಗಬೇಕು ಎಲೆಕ್ಷನ್ ಸಂಬಂಧಪಟ್ಟಿದ್ದು ಅಂತ ನಿರ್ದೇಶನ ಕೂಡ ಇದೆ. ಆದಷ್ಟು ಬೇಗ ಆಗುತ್ತೆ. ಕೌಂಟಿಂಗಲ್ಲಿ 100% ಸೌಮ್ಯಾ ರೆಡ್ಡಿಗೆ ಬಹುಮತ ಸಿಗುತ್ತೆ ಅಂತ ನಿರೀಕ್ಷೆಯಿಂದ ಬೇಡ ಅಂತ ಹೇಳ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲಾ ಅವರು, ನಮ್ಮ ಪಕ್ಷದ ಶಿವಕುಮಾರ್ ಅವರು ಎಲ್ಲರೂ ಕೂಡ ಸುನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಒಂದ್ ಕಡೆ ಈಗ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗಿನ ಫಲಿತಾಂಶ ಅದು ನಮ್ಮ ಪರವಾಗಿ ಬರ್ಬೋದು, ಕೋರ್ಟ್ ನಲ್ಲಿದೆ, ಈ ತರದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈಗ ಉಳಿದಂತ 6 ವಿಧಾನಸಭಾ ಕ್ಷೇತ್ರದ ಮಂದಿ ಸೌಮ್ಯಾ ರೆಡ್ಡಿ ಅವರೇ MP ಚುನಾವಣೆಗೆ ಕಂಟೆಸ್ಟ್ ಮಾಡಲಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಅನ್ನುವಂತೂ ಹೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಮನಸ್ಸಿನಲ್ಲಿರುವಂತಹ ಸ್ಪಷ್ಟತೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುನಿಲ್? ಇವತ್ತೇನಾದ್ರೂ ಅವರು ತಮ್ಮ ಒಪ್ಪಿಗೆ ಸೂಚಿಸೋದು ಅಥವಾ ತಮ್ಮ ನಿರ್ಧಾರ ಇವತ್ತು ಪ್ರಕಟ ಮಾಡಬಹುದು ಅಂತದ್ದೆಲ್ಲ ಇವತ್ತೇನಾ ಕೊನೆಯದಾಗಿ ಫೈನಲ್ ಆಗಿ ಇವತ್ತೇ ನಿರ್ಧಾರ ಪ್ರಕಟ ಮಾಡ್ತಾರೆ? ಏನ್ ಕತೆ ಸುನಿಲ್? ಖಂಡಿತ ಮಾಲ್ತೇಶ್, ಈಗಾಗಲೇ ಸೌಮ್ಯಾ ರೆಡ್ಡಿ ಅವರು ಈಗಾಗಲೇ ಸೋಲನ್ನು ಕಂಡಿದ್ದಾರೆ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ. ಆ ಒಂದು ಹಿನ್ನೆಲೆಯಲ್ಲಿ ಅದು ಒಂದು ಕಡೆ ಕೋರ್ಟ್ನಲ್ಲಿ ಇರುವಂಥದ್ದು ಫಲಿತಾಂಶ ವಿಚಾರ, ಅದು ಒಂದು ಭಾಗವಾದರೆ ಇನ್ನೊಂದು ಕಡೆ ಬೆಂಗಳೂರು ದಕ್ಷಿಣದಿಂದ ಸೌಮ್ಯಾ ರೆಡ್ಡಿ ಅವರ ಕಣಕ್ಕಿಳಿದು ಬಹುತೇಕ ಈ ಫಿಕ್ಸ್ ಕೂಡ ಆಗಿದೆ. ಇದೇ ವಿಚಾರವಾಗಿ ಈಗಾಗಲೇ ಬೆಂಗಳೂರು ದಕ್ಷಿಣಕ್ಕೆ ಬರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳು ಹಾಲಿ ಅಭ್ಯರ್ಥಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು ರಾಮಲಿಂಗಾರೆಡ್ಡಿ ಅವರು. ಪ್ರಮುಖವಾಗಿ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ, ಮುಖಂಡರ ಸಭೆ ನಡೆಸಿ ಆ ಸಭೆಯಲ್ಲೂ ಕೂಡ ಒಮ್ಮತ ಅಭ್ಯರ್ಥಿಯಾಗಿ ಸೌಮ್ಯಾ ರೆಡ್ಡಿ ಅವರಿಗೆ ಈಗಾಗಲೇ ಆಯ್ಕೆ ಕೂಡ ಆಗಿದ್ದಾರೆ. ಬಹುತೇಕವಾಗಿ ಅವರು ಕಣಕ್ಕಿಳಿದು ಬಹುತೇಕ ಫಿಕ್ಸ್ ಕೂಡ ಆಗಿದೆ. ಇದರ ಹಿಂದೆ ಕಾಂಗ್ರೆಸ್ನ ಒಂದಷ್ಟು ಲೆಕ್ಕಾಚಾರ ಕೂಡ ಇದೆ. ಯಾಕೆಂದ್ರೆ ಏನು ಬೆಂಗಳೂರು ಸೌತ್ ಏನಿದೆ ದಕ್ಷಿಣ ಎಂದೇ ಬಿಜೆಪಿಯ ಭದ್ರಕೋಟೆ, ಆ ಒಂದು ಬಿಜೆಪಿಯ ಭದ್ರಕೋಟೆಯಲ್ಲಿ ಗೆಲ್ಲಿಸಬೇಕು ಅಂತಂದ್ರೆ ಒಂದು ಪ್ರಬಲವಾದ ಅಭ್ಯರ್ಥಿ ಬೇಕಾಗುತ್ತೆ. ಆ ಪ್ರಬಲವಾದ ಅಭ್ಯರ್ಥಿ ಹಿಂದೆ ಒಂದು ದೊಡ್ಡ ಶಕ್ತಿ ಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರ. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅವರ ಪ್ರಭಾವ ಬೆಂಗಳೂರಿನಲ್ಲಿ ಎಷ್ಟಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪಕ್ಷಾತೀತವಾಗಿ ಬೆಂಬಲವನ್ನು ತೆಗೆದುಕೊಂಡು ಕಾಂಗ್ರೆಸ್ನ ಅಭ್ಯರ್ಥಿಯಾದಂತೆ ನಾವು ಸೌಮ್ಯಾ ರೆಡ್ಡಿ ಅವರನ್ನ ಗೆಲ್ಸ್ಕೊಬರ್ಬೇಕು ಅಂತೇಳಿ ಶತ ಪ್ರಯತ್ನವನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರೋದು. ಅದಕ್ಕೆ ಪೂರಕವಾಗಿ ಸೌಮ್ಯಾ ರೆಡ್ಡಿ ಅವರು ಕಣಕ್ಕಿಳಿದು ಬಹುತೇಕ ಫಿಕ್ಸ್ ಕೂಡ ಆಗಿದೆ. ಹಾಲಿ ಸಂಸದರಂತ ಹಾಲಿ ಸಂಸದರೆಂದರೆ ತೇಜಸ್ವಿ ಸೂರ್ಯ
ಅವರ ವಿರುದ್ಧವಾಗಿ ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದು ಬಹುತೇಕ ಪಕ್ಕವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಮಾಡಿಕೊಂಡಿದ್ದಾರೆ. ಅದಕ್ಕೆ ಪೂರ್ವಭಾವವಾಗಿ ಒಂದು ದಿನ ಸಮಯವನ್ನು ಕೇಳಿದಂತೆ ರಾಮಲಿಂಗ ರೆಡ್ಡಿ ಅವರು ಇವತ್ತು ಅಂತಿಮವಾದ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಎಲ್ಲ ಚರ್ಚೆಯೂ ಕೂಡ ಆಗಿರುವಂಥದ್ದು, ಅಧಿಕೃತ ಘೋಷಣೆ ಒಂದು ಬಾಕಿ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಬಿಜೆಪಿಯ ಭದ್ರಕೋಟೆ ಎಂದೇ ಬಿಂಬಿತವಾಗಿರುವ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾರಿಸಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಸೌಮ್ಯ ರೆಡ್ಡಿ ಅವರ ಆಯ್ಕೆಯನ್ನು ಇಟ್ಟಿದ್ರು. ಆಯ್ಕೆಗೆ ಒಂದು ದಿನ ಸಮಯವನ್ನು ಕೇಳಿದಂತೆ ರಾಮಲಿಂಗ ರೆಡ್ಡಿ ಅವರು ಇವತ್ತು ಕಾರ್ಯಕರ್ತರ ಸಭೆ, ಮುಖಂಡರ ಸಭೆ, ಶಾಸಕರ ಸಭೆಯನ್ನ ಮಾಡಿ ಅಂತಿಮವಾಗಿ ಅವರ ಪುತ್ರಿಯನ್ನು ಕಣಕ್ಕಿಳಿಸಲು ಎಲ್ಲ ರೀತಿಯ ತೀರ್ಮಾನವನ್ನು ಕೂಡ ಮಾಡಿದರೆ. ಅಂತಿಮ ಘೋಷಣೆ ಮಾತ್ರ ಬಾಕಿ ಆಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿಯುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅವರೇ ಅಭ್ಯರ್ಥಿಯಾಗಿ ಘೋಷಣೆ ಆಗುವ ಒಂದಷ್ಟು ಸಮಯ ಮಾತ್ರ ಬಾಕಿ ಇರುವಂತದ್ದು. ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಸುನಿಲ್.